ಇವ್ರಿಗೆ ಇಷ್ಟ್ಯಾಕೆ ಅನ್ಯ ಧರ್ಮದವ್ರ ಮ್ಯಾಗ ಪ್ರೇಮ, ನಮ್ಮ ಧರ್ಮದವ್ರನ್ನ ಬೆಯ್ಯೋದು ಯಾಕೆ? ಇವ್ರದ್ದು ಎಷ್ಟು ಪ್ರೀತಿ ಅಂತಂದ್ರೆ, ಮಂಗಳೂರಾಗ ಇವ್ರು ಬಸವ ಸಂಸ್ಕೃತಿ ಅಭಿಯಾನ ಮಾಡಕ್ಕೆ ಹೋಗಿದ್ರು. ಮಂಗಳೂರಾಗ ಈಶ್ವರಪ್ಪನವ್ರ ಇವ್ರ ಅಭಿಯಾನ ಮಾಡಕ್ಕೆ ಯಾರೂ ಲಿಂಗಾಯತರು ಸಿಗಲಿಲ್ಲ, ಇದ್ದವ್ರು ಮುಂದೆ ಬರಲಿಲ್ಲ. ಯಾಕಂದ್ರೆ ನೀವು ಬಂದಲ್ಲಿ ಲಿಂಗಾಯತರು ವೀರಶೈವರಂತ ಭೇದ ಮಾಡಿ ನಮ್ಮ ಸಮಾಜ ಹೊಡಿತೀರಿ, ಆದ್ದರಿಂದ ನಿಮ್ಮ ಕಾರ್ಯಕ್ರಮ ಮಾಡಂಗಿಲ್ಲ ಅಂದರು. ಮತ್ತು ಯಾರು ಮಾಡಿದ್ರಿ ಅಲ್ಲಿ? ಮುಸ್ಲಿಂ ಸಂಘಟನೆಯವ್ರು ಇವ್ರು ಅಭಿಯಾನ ಮಾಡಿದ್ರು. ಇವ್ರ ಮ್ಯಾಗ ಪ್ರೀತಿ ಅಷ್ಟು ನೋಡ್ರಿ ಅವ್ರು, ಅವ್ರಿಗೆ ಇವ್ರ ಮ್ಯಾಗ, ಇವ್ರಿಗೆ ಅವ್ರ ಮ್ಯಾಗ. ಎಲ್ಲ ಮುಸ್ಲಿಮರ ಬಗ್ಗೆ ಮಾತಾಡೋದಿಲ್ಲ ನಾನು, ಚಲೋ ಮುಸಲ್ಮಾನರು ಅದಾರ, ಅವ್ರ ಬಗ್ಗೆ ನಾ ಹೇಳೋದಿಲ್ಲ. ಎಲ್ಲಿ ತನಕ ಚಲೋ ಇರ್ತಾರಂದ್ರೆ ಅಲ್ಪಸಂಖ್ಯಾತರಾಗಿ ಇರುವವರೆಗೆ ಚಲೋ ಇರ್ತಾರೆ. ಅವ್ರದ್ದು ಸಂಖ್ಯೆ ಹೆಚ್ಚಾತಂದ್ರೆ ಅವರು ಚಂದಾಗ ತೋರ್ಸಕ್ಕೆ ಶುರು ಮಾಡ್ತಾರೆ. ನಮ್ಮ ಜಗಲಿ ದೇವ್ರನ್ನ ವಿಸರ್ಜನೆ ಮಾಡ್ರಿ ಅಂದ್ರಿ. ಯಾಕ್ರಪ್ಪ, ನಮ್ಮ ದೇವ್ರೇನು ನಿಮ್ಮ ಬಂದು ನಿಮ್ಗೇನು ಪಾಲು ಕೇಳ್ಯಾವ? ಜಗಲಿ ಮ್ಯಾಗಿನ ದೇವರು ಎಲ್ಲಿಗೆ ಬಂತು ಅಂತಂದ್ರೆ, ಈ ಸ್ವಾಮಿಗಳು ಮನೆಗೆ ಬರ್ತಾರಂದ್ರೆ ಭಕ್ತರು ಏನು ಅನ್ನಕತ್ರಿ, ಸ್ವಾಮಿ ಬರ್ತೈತೆ ಅದ್ರ ಕಣ್ಣು ಬೀಳ್ತದೆ, ಜಗಲಿ ಮ್ಯಾಗ ಎಲ್ಲ ಜೋರು ತೆಗೆದಿಡ್ರಿ, ಅದು ಹೋಗಿಂದ ಮತ್ತಿಡೂನಂತ. ಇಲ್ಲಿಗೆ ಬಂದರು. ಆಮ್ಯಾಗ ಈ ಲಗ್ನದಾಗ ಅಕ್ಕಿ ಕಾಳು ಹಾಕಬೇಡ್ರಿ ಅಂತ. ಅಕ್ಕಿ ಕಾಳು ಹಾಕ್ಬೇಡ್ರಿ, ಮತ್ತೇನು ಹಾಕೋದು? ಹೂವು ಹಾಕೋದು. ಯಾವ ಊರಾಗ ಅಕ್ಕಿ ಬೆಳೆಯಂಗಿಲ್ಲ ಅಲ್ಲಿ ಹೂವನ್ನ ಹಾಕ್ತಾರೆ. ಒಂದು ದೇಶದಾಗ ಅಕ್ಕಿ ಇಲ್ಲ ಅಲ್ಲಿ ಉತ್ತತ್ತಿ ಹಾಕ್ತಾರೆ. ಏನು ಹಾಕಿದ್ರು ಬಹಳ ಮಹತ್ವದ್ದಲ್ಲ. ನೀವು ನಿಂಬದಂತ ಅದನ್ನೇನು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರನ್ನ ಏನಾರು ಮಾಡಿ ಒಡಿಬೇಕು ಅಂತ. ಮೊನ್ನೆ ಒಂದು ಮದುವೆಗೆ ಹೋಗಿದ್ರಿ ಇವರು. ಅವ ನಿಜಗುಣ ಅಂತ ಹೇಳಿದ್ರಲ್ಲಿ ಇವರು. ಆ ಮುಟ್ಟಾಳ ಇಲ್ಲೇ ಈ ಐಗಳಿ ಹತ್ತಿರ ಒಂದು ಈಗ 8 ದಿನದ ಹಿಂದಿನ ಘಟನೆ ಹೇಳ್ತೇನೆ ನಿಮಗೆ. ಆ ಮನೆಯವರು ಸಿದ್ದೇಶ್ವರ ಅಪ್ಪಗಳು ಶಿಷ್ಯರು. ಅವ್ರಿಗೇನು ಉಪದೇಶ ಮಾಡ್ಯಾರ, ಬಸವಣ್ಣವ್ರದ್ದು ಸಿದ್ದೇಶ್ವರ ಅಪ್ಪಗಳದ್ದು ಒಂದು ಫೋಟೋ ಮಾಡಿರಿ ಅಂತ ಹೇಳಿದರು. ಮಾಡಿದ್ರು ಅವರು. ಮಾಡಿ ಅಲ್ಲಿಟ್ಟು ಅದ್ರ ಎದುರಿಗೆ ಅವರು ವೈದಿಕ ಪದ್ಧತಿಯಿಂದ ಲಗ್ನ ಮಾಡಿದರು. ಮಾಡಿಂದ ಇವ ಬಂದಲ್ಲಿ, ನಾ ಸ್ವಲ್ಪ ಬಸವಣ್ಣವ್ರ ಪದ್ಧತಿಲೇ ಹಾಕ್ತೇನೆ. ಬಸವಣ್ಣವ್ರು ಎಲ್ಲರೂ ಒಂದು ಕಡೆಯಾರ ಬರ್ದಾರನು ಹೂವು ಹಾಕ್ರಂತ. ನಿಮ್ಗೇನೇನು ತಲೆಯಾಗಿ ಬರ್ತೈತೆ ಅದನ್ನೆಲ್ಲ ಬಸವಣ್ಣನ ಹೆಸರಲ್ಲೇ ಕಪ್ಪಿಸ್ಕೊಂತ ಹೊಂಟೇರಿ. ಇವನು 2 ಹೂವು ಹಾಕಿದ. ಭಾಳ ಚಲೋ ಮಾಡಿರಿ ಅಂತ ಹೋದ. ಮುಂದೆ 3 ದಿವ್ಸಕ್ಕೆ ಆ ಲಗ್ನ ಮನೆ ಮಾಲಕ್ ಇವ್ ಭೇಟಿ ಆದ. ಎಲ್ಲಿ? ಮತ್ತೊಂದು ಊರಾಗ. ಆ ಸಿದ್ದೇಶ್ವರ ಸ್ವಾಮಿಗಳನ್ನ ಬಸವಣ್ಣನ ಜೊತೆಗೆ ಸೇರಿಸಿರಿ. ಬಸವಣ್ಣವ್ರಷ್ಟು ಎತ್ತರ ಐತೆ ಅವ್ರದ್ದು. ಎಲ್ಲ ಹಲ್ಕಟ್ಟು ನನ್ನ ಮಗನ. ಇವಾಗಿನ ಮುಂದಿನ ಶಬ್ದನ ಮಾತಾಡಬಾರ್ದು, ಅದು ಮುಂದಿಂದ ನೀವು ಮಾಡ್ಬೇಕು. ಸಿದ್ದೇಶ್ವರ ಅಪ್ಪಗಳು ಎಷ್ಟು ಎತ್ತರದವ್ರು ಅನ್ನೋದು ಈ ಬಡ್ಡಿ ಮಗ್ಗೆ ಏನು ಗೊತ್ತು? ಯಾವ ಜಾತ್ಯಾಗ ಹುಟ್ಟೈತಿ ಆ ಜಾತಿಯವ್ರಿಗೆ ಇವ ಆಗಿಲ್ಲ, ಇನ್ನು ನಮಗೆ ಲಿಂಗಾಯತರಿಗೆ ಏನಾಗವದ? ಇವ ಹುಟ್ಟಿದ್ದು ಬೇರೆ ಜಾತಿ ಒಳಗೆ ಬಂದು ಲಿಂಗಾಯತಾಗ, ನಾ ಹುಟ್ಟಿದ ಜಾತಿಗೆ ಆಗಿಲ್ಲ, ಅವ್ರ ಅಪ್ಪ ಅವ್ಗ ಆಗಿಲ್ಲ ಅಂದಾಗ ನಮಗೇನಾಗವದ? ನೀವು ಸಿದ್ದೇಶ್ವರ ಅಪ್ಪಗಳ ಬಗ್ಗೆ ನೀನು ಹಗರವಾಗಿ ಮಾತಾಡ್ತೀಯ ಮಗನ ತನ್ನ ಸಿಗಲೇವ ಅಂಥೇಳಿ. ಇಲ್ರಿ, ನಾ ಹೇಳಿನಿ ಕಾಡು ಸಿದ್ದೇಶ್ವರ. ನಮ್ಮ ಅಮ್ಮದಾಳು ನೋಡು, ಆಕಿಗೆ ಫೋನ್ ಮಾಡಿ ಹೇಳ್ತಿರ್ತಾನೆ, ಇಲ್ರಿ ಎಲ್ಲ ಮುಟ್ಟಾಳ್ರಿಗೆ ಹೇಳಿದ್ ನಾನು ನಮ್ಮ ಗ್ಯಾಂಗ್ನವ್ರಿಗೆ, ಕಾಡು ಸಿದ್ದೇಶ್ವರ ಸ್ವಾಮಿನ ತಡವೀರಂತಂದ್ರೆ ಹುಲಿ ತಡವಿದಂಗೆ ಆಗೈತಿ, ನೀವು ಬಿಟ್ಟರು ಅವ ಬಿಡುದಿಲ್ಲ. ನಾ ಹೇಳಿನ್ರಿ ಹಿಂಗಂತ ಒಂದು ಕಡೆ ಹೇಳ್ತಾನೆ, ಮತ್ತೊಂದು ಕಡೆ ಈ ನಮ್ನಿ ಮಾಡ್ತಾನೆ. ಅವ ಏನು ಮಾಡ್ಯಾನ, ಡಬಲ್ ಗೇಮ್ ಮಾಡ್ಕೊಳ್ತಾ ಹೆಂಗಾರ ಪಾರಾಗಬೇಕಂತಾನ. ತಮ್ಮನ ಏನು ಪಾರಾಗಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಬರ್ತಾನೆ ಅಲ್ಲೆಲ್ಲ ನೀವು ತಯಾರಾಗೇ ಇರ್ಬೇಕು. ನಾ ಹೇಳ್ತೇನೆ ನಿಮಗೆ, ಎಲ್ಲಿ ಬೇಕಾದಲ್ಲಿ ಬರೋಲ್ಲಕ್ಕವ. ಬಂದಂದ್ರೆ ನೀವು ತಯಾರಾಗೇ ಇರ್ಬೇಕು. ಯಾಕೋ ಮಗನ ಹಿಂಗ್ಯಾಕೆ ಮಾತಾಡ್ತೀನಿ ಅಂತ. ನಮ್ಮ ದೇವ್ರಿಗೆ ಬೈತಿದ್ದಿ, ನಮ್ಮ ದಿಂಡ್ರಿಗೆ ಬೈತಿದ್ದಿ, ಕೇಳುವಕ್ಕೆ ತಯಾರಾಗಿರ್ಬೇಕು. ಅಂದರೆ ಇವರು ಹೊರಗೇನಿರ್ತೈತಿ ಒಳಗೇನಿರ್ತೈತಿ ಅನ್ನೋದನ್ನು ನಾನು ನಿಮಗೆ ಹೇಳಿದೆ. ರಾಮಾಯಣ ಮಹಾಭಾರತಗಳನ್ನು ಹಾದರದ ಕತೆ ಸೋದರರ ವಧೆ ಅಂತ ಹೇಳಿದರು. ಏನ್ರಿ ಅಂತ ರಾಮಾಯಣ ಎಂದರೆ ಈ ಮಕ್ಕಳು ಓದ್ಯಾರ? ಪೂರಾ ರಾಮಾಯಣ ಓದಿನಂತ ಒಬ್ಬರ ಇವ್ರ ಅಪ್ಪನಾಣಿ ಮಾಡಿ ಹೇಳಲಿ, ನಾನು ನಾಳೆ ಅವ್ರು ಏನು ಹೇಳ್ತಾರೆ ಎಲ್ಲ ಕೇಳ್ತಾರೆ. ಮಹಾಭಾರತ ಎಲ್ಲ ಓದ್ಯಾರಂತ ಇವ್ರು ಒಬ್ಬರ ಅವ್ರ ಅಪ್ಪ ಅವನ ಅಣಿ ಮಾಡಿ ಹೇಳಲಿ, ನಾ ಇವ್ರೇನು ಹೇಳ್ತಾರೆ ಅದನ್ನು ಕೇಳಕ್ಕೆ ತಯಾರಿ. ಇವರೆಂದೂ ಓದಿಲ್ಲ, ನಾ ಗ್ಯಾರಂಟಿ ಕೊಟ್ಟು ಹೇಳ್ತೇನೆ. ಸಾಧ್ಯನೇ ಇಲ್ಲ. 1,00,000 ಶ್ಲೋಕಗಳ ಮಹಾಭಾರತ ಏನು ಓದ್ತಾರೆ? 24,000 ಶ್ಲೋಕಗಳ ರಾಮಾಯಣ ಏನು ಹೇಳ್ತಾರೆ? ಓದಂಗಿಲ್ಲ. ಬರ್ರಿ ನೀವು ಓದಿದ್ರಂದ್ರೆ ನನ್ನ ಹತ್ರ ಬರ್ರಿ ಅಂತೇಳಿ ನಾ ಓದೀನಿ. ನಮ್ಮ ಹುಡುಗರಿಗೆ ಪಾಠ ಮಾಡ್ತೀನಿ ದಿನ.
ಗುರುಕುಲದಾಗ. ಆ ರಾಮಾಯಣದೊಳಗೆ ಬರೀ ರಾಮ ರಾವಣರ ಕಥೆ ಇಲ್ಲ, ಅದರೊಳಗೆ ಸಮಾಜ ಜೀವನ ಎಲ್ಲೆಲ್ಲಿ ಹೆಂಗಿತ್ತು, ಅಯೋಧ್ಯೆ ಸಮಾಜಶಾಸ್ತ್ರ ಐತಿ. ಅಯೋಧ್ಯೆಯ ಸಮಾಜ ಜೀವನ, ಕಿಷ್ಕಿಂಧೆಯ ಸಮಾಜ ಜೀವನ, ಲಂಕೆಯ ಸಮಾಜ ಜೀವನ ಹೇಗಿತ್ತು ಅನ್ನೋದು, ಎಲ್ಲೆಲ್ಲಿ ಯಾವ ರೀತಿಯ ಸಂಸ್ಕಾರಗಳಿದ್ದು. ಬೇರೆ ಬೇರೆ ಇವ್ರು ವನವಾಸಕ್ಕೆ ಹೊಂಟರು ಅಂತಂದ್ರೆ 14 ವರ್ಷದಾಗ ಇಡೀ ಭಾರತನ ತಿರುಗಾಡ್ಯಾರ. ಇಡೀ ಭಾರತದ ಭೂಗೋಳ ಶಾಸ್ತ್ರ ರಾಮಾಯಣದೊಳಗೆ ಐತಿ. ವನಸ್ಪತಿ ಶಾಸ್ತ್ರ ರಾಮಾಯಣದೊಳಗೆ ತುಂಬಿ ತುಳುಕೈತಿ. ಮೆಟ್ಲರ್ಜಿ ಧಾತುಶಾಸ್ತ್ರ, ಯಾವ ಯಾವ ಧಾತುಗಳಿಂದ ಯಾವ ಯಾವ ಅಸ್ತ್ರ ಶಸ್ತ್ರಗಳನ್ನು ನಿರ್ಮಿಸಬೇಕು ಅನ್ನೋದೈತಿ. ಮಾನಸಶಾಸ್ತ್ರ ರಾಮಾಯಣದಲ್ಲೈತಿ, ಅಧ್ಯಾತ್ಮಶಾಸ್ತ್ರ ರಾಮಾಯಣದೊಳಗೈತಿ, ನ್ಯಾಯಶಾಸ್ತ್ರ ರಾಮಾಯಣದೊಳಗೈತಿ. ಇವೆಲ್ಲವೂ ಮಹಾಭಾರತದಲ್ಲಿ ರಾಮಾಯಣ. ಇವನ್ ಬಿಟ್ಟು ಬರೇ ಅವು ಯಾವ ಎದಕ್ಕೆ ಕುಂತಿರ್ತಾವಂತಲ್ಲ, ಅದನ್ನು ಕೆಲವು ಜನರಿಗೆ ಈ ಹೊಲಸು ನೊಣ ಅಂತಿರ್ತಾವಲ್ಲ, ಮನ್ಯಾಗ ನೊಣ ಇರಂಗಿಲ್ರಿ. 2 ಪ್ರಕಾರದ ನೊಣ, ಒಂದು ಹೊಲಸಿನ ಮ್ಯಾಗ ಕುಂದ್ರು ನೊಣ, ಇನ್ನೊಂದು ಹೂವಿನ ಮ್ಯಾಗ ಕುಂದ್ರು. ಅದಕ್ಕೆ ಇದು ಅಂತಾರೆ ಏನು, ಜೇನು ನೊಣ ಅಂತ. ಆ ಜೇನು ನೊಣ ಇಲ್ಲೇನೂ ಸಿಗಲಿಲ್ಲ ಅಂದ್ರೆ ದೂರ ಹೋಗಿ ಹಾಕೋಗಲ್ದಕ್ಕೆ ಮಕರಂದನ ತೊಗೊಂಡು ಬರ್ತೈತಿ. ಈ ಹೊಲಸು ನೊಣ ಇರ್ತೈತಲ್ಲ, ಮಗ್ಲ ಹೂವಿನ ಬುಟ್ಟಿ ಇಡ್ರಿ ಆದರೂ ಹೊಲಸಿನ ಮ್ಯಾಗ ಕುಂದಿರ್ತೈತಿ. ಅದಕ್ಕೆ ಚಲೋ ಹುಡುಕು ಚಟಾನ ಇಲ್ಲ, ಅಂಥ ಹೊಲಸಿನ ನೊಣಗಳದಾವ ಇವು. ರಾಮಾಯಣ ಮಹಾಭಾರತಗಳು ಹಾದರದ ಕಥೆ, ಸೋದರರ ವಧೆ. ಇದನ್ನು ಆಲಿಸು ಅವರಿಗೆ ಮತ್ತೇನೋ ಹೊಡಿಬೇಕು ಬಡಿಬೇಕು ಅಂತ ಹೇಳ್ತಾರೆ. ನೀವು ಓದಿ ನೋಡ್ರಿ, ನಿಮ್ಮ ಜೀವನದ ದಿಕ್ಕ ಬದಲಾಗ್ತದೆ ಅಂಥ ಗ್ರಂಥಗಳು. ಇದರಿಂದ ಜನರ ಶ್ರದ್ಧೆಯನ್ನು ನೀವು ಹಾಳು ಮಾಡಬೇಡ್ರಿ ಅಂತ ಅವ್ರಿಗೆ ನಾ ಕೇಳ್ಕೋತೀನಿ. ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣೆಯ ಭಕ್ತೆ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೆಮಾಂಸ ಅಂತೂ ವಚನ ಹೇಳಿ. ಈ ವಚನ ಹೇಳಿದ್ದು, ಆದರೆ ಇವರೊಳಗೆ ಒಬ್ಬ ಹೆಣ್ಮಗಳು, ಆಕಿನ ಹೆಸರು ಹೇಳೋದಿಲ್ಲ ನಾನು. ಇದೇ ಅಭಿಯಾನ, ಬಸವ ತತ್ವದ ಅಭಿಯಾನ, ಸಂಸ್ಕೃತಿ ಅಭಿಯಾನ ಮಾಡಕ್ಕೆ ಹೋಗಿ ಹೆಣ್ಮಕ್ಳ ಸಭಾದಾಗ ಆಕಿ ಹೇಳ್ತಾಳ, ದಾರು ಕುಡಿದ್ರಿ ಏನಕ್ಕೈತಿ, ಕುಡೀರಿ. ಮಾಂಸ ತಿಂದ್ರಿ ಏನಕ್ಕೈತಿ, ತಿನ್ನಿರಿ. ಇವತ್ತಿನ ತಿಂದವ್ರನ್ನ ಕುಡ್ದವ್ರನ್ನ ಯಾರ ಹೊರಗೆ ಹಾಕ್ಯಾರನು ಅಂದ್ರೆ ಆ ಹೆಣ್ಮಕ್ಳ ಸಭೆಯೊಳಗೆ ನಾಚಿಗೇಡ್ ಹೆಣ್ಮಕ್ಳು ಚಪ್ಪಾಳಿ ಬಾರಿಸ್ಯಾರ. ಇದು ಬಸವ ತತ್ವನ ಇದು. ಆಮ್ಯಾಗ ಗೋಕಾಕ್ ತಾಲೂಕಿನಾಗ ಈ ಗ್ಯಾಂಗ್ ಏನೈತಲ್ಲ, ಸ್ಮಶಾನ ಗ್ಯಾಂಗ್, ನಾವು ಅವ್ರಿಗೆ ಸ್ಮಶಾನ ಗ್ಯಾಂಗ್ ಅಂತ ಕರಿತೇನೆ. ಸ್ಮಶಾನದಾಗ ಹೋಗಿ ಪ್ರವಚನ ಮಾಡಿ ಸ್ಮಶಾನದಾಗ ಊಟ ಮಾಡಿ ಬಂದ್ರಂತ. ಹೌದಾ? ಅವ್ರಿಗೆ ನಾ ಕೇಳ್ತೇನೆ, ಸ್ಮಶಾನ ಸ್ವಚ್ಛ ಇರ್ತೈತನ? ಇಡೀ ಊರ ಮಂದಿನ ಹೊರಕಡೆಗೆ ಅಲ್ಲೇ ಮಾಡ್ತಾರೆ. ಇಡೀ ಊರು ಹೆಣ್ಗಳು ಒಯ್ದು ಅಲ್ಲೇ ಸುಡ್ತಾರೆ, ಅಲ್ಲೇ ಹುಗಿತಾರೆ. ಸ್ವಚ್ಛತೆಯ ದೃಷ್ಟಿಯಿಂದ ಬಿಟ್ಟರೆ ಉಳಿದೇನು ಸಮಸ್ಯೆ. ಆದ್ರೆ ನಾವು ಒಂದು ಶ್ರದ್ಧೆಯನ್ನು ತೆಗೆದು ಹಾಕ್ತೀವಿ, ಸ್ಮಶಾನದೊಳಗೆ ಪ್ರವಚನ ಮಾಡ್ತೀವಿ, ಸ್ಮಶಾನದೊಳಗೆ ಊಟ ಮಾಡ್ತೀವಿ. ನಾಳೆಗೆ ನೀವು ರೊಕ್ಕ ಕೊಟ್ಟರೆ ಸಂಡಾಸ್ದಾಗ ಸಹಿತ ಕುತ್ಕೊಂಡು ಊಟ ಮಾಡ್ತೀರಿ ಅಂದಂಗೆ ಆತಲ್ಲ. ಹೌದಲ್ಲ? ದಕ್ಷಿಣ ಕೊಟ್ಟರೆ ಪಾಯ್ಖಾನ್ಯಾಗ ಸಹಿತ ಕುತ್ಕೊಂಡು ಊಟ ಮಾಡ್ತೀರಿ ಅಂತ ಇದ್ರ ಅರ್ಥ ಆತಲ್ಲ. ಅಲ್ರಿ, ಹೊಲಸು ಜಾಗದ ಇದೆಂಥ ಅಂಧ ಶ್ರದ್ಧೆಯನ್ನು ದೂರ ಕಳೆಯುವಂಥ ಪದ್ಧತಿ. ಮಾಡಿಸೋರಿಗೆ ಬುದ್ಧಿಲ್ಲ, ಮಾಡೋರಿಗೆ ಬುದ್ಧಿಲ್ಲ. ಸ್ವಚ್ಛತೆ ಅನ್ನೋದು ಇದು ಯಾವ ಪರಂಪರೆಯನ್ನು ಹುಟ್ಟು ಹಾಕ್ಲಿಕ್ಕೆ ಹೊರಟೇರಿ? ಮಾನ್ಯ ಶಿವರಾತ್ರಿಯಾಗ ಒಂದಿಷ್ಟು ಹಂದಿಗಳಿದ್ರಾನು ಹೋಗಿ ಸ್ಮಶಾನದಾಗ ನಾವು ಪೂಜಾ ಮಾಡ್ಕೋತೀವಿ ಅಂತ. ಏನು ನೀವೇನು ಅಘೋರಿಗಳೇನಪ್ಪ? ಸ್ಮಶಾನದಾಗ ಪೂಜಾ ಮಾಡ್ಕೋತಾರಂತ. ಮನೆಯನ್ನು ಹಾಳು ಬಿದ್ದಾವ ನಿಮ್ಮ ಮನೆಯನ್ನು ಸ್ಮಶಾನ ಆಗ್ಯಾವ, ನೀವು ಹೋಗಿ ಸ್ಮಶಾನದಾಗ ಪೂಜಾ ಮಾಡ್ಕೊಳಕ್ಕೆ? ಮನ್ಯಾಗ ಇಷ್ಟು ಪವಿತ್ರ ವಾತಾವರಣ ಐತಿ, ಮನ್ಯಾಗ ಕುಂತ್ಕೊಂಡು ಪೂಜಾ ಮಾಡ್ಕೊಳ್ಳೋದು ಬಿಟ್ಟು ಯಾವ ಸಂದೇಶವನ್ನು ಕೊಡ್ಲಿಕ್ಕೆ ಹೊರಟೀರಿ ನೀವು? ದಯವಿಟ್ಟು ಹಿಂಗೆ ಮಾಡಿ ಬಸವಣ್ಣವ್ರ ಹೆಸರನ್ನು ಕೆಡಿಸ್ಬೇಡ್ರಿ ಅಂತ ಹೇಳೋದು ಅಷ್ಟೇ ನಮ್ಮ ಕಳಕಳಿ ಅವ್ರಿಗೆ. ಈ ಮಂದಿ ಒಮ್ಮೆ 1500 ಮಂದಿ ಸ್ವಾಮಿಗಳು, 1200 ಮಂದಿ ಸ್ವಾಮಿಗಳು ಕೂಡ ಒಮ್ಮೆ ಉತ್ತರ ಭಾರತಕ್ಕೆ ಹೋಗಿದ್ದರು. ಅದ್ರಾಗೊಬ್ಬ ಪತ್ರಕರ್ತನೂ ಇದ್ದ. ಅವ ಬಂದಿಂದ ಬರೆದಿದ್ದ, ಇವ್ರು ಎಲ್ಲೆಲ್ಲಿ ಹೇಳಿದ್ರು, ಏನೇನು ಊಟ ಮಾಡಿದ್ರು, ಇದೇ ಗ್ಯಾಂಗಿನ ಮಂದಿನೇ ಐತೆ ಅದ್ರೊಳಗೆ. ಯಾವ ಡಾಬಾದಾಗ ಏನೇನು ತಿಂದ್ರು, ಏನೇನು ಕುಡಿದ್ರು ಎಲ್ಲ ಫೋಟೋ ಅದಾವೆ. ಮತ್ತು ಇಲ್ಲಿ ಬಂದು ಬಸವಣ್ಣನ ತತ್ವ ಹೇಳ್ತೀರಿ ನಮಗೆ. ನಾವು ಬಸವ ತತ್ವದಂಗೆ ನಡೆಯೋರಿಗೆ ನಮಗೆ ಪಾಠ ಹೇಳ್ತೀರಿ ನೀವು ಅಂತ ನಾ ಕೇಳಿದೆ. ನಿಮ್ಮ ಕಾಲು ಹಿಡ್ಕೋತೀವ್ರಿ, ಯಾರಿಗೂ ಹೇಳಬೇಡ್ರಿ ಇದನ್ನು. ನಾ ಇವತ್ತಿನ ತನಕ ಹೇಳಿದ್ದಲ್ಲ, ಈಗ ನೀವು ತೆಗ್ದಿರಂದಾಗ ನಾನು ನಿಮ್ಮನ್ನು ಬಿಡೋದಿಲ್ಲ ಅಂತೇಳಿ.
ಬನಾರಸ್ ಶಹರದೊಳಗೆ ಹೋಗಿ ಪತ್ಲ ಖರೀದಿ ಮಾಡಿದ್ರು. ಯಪ್ಪ ಅವ್ವ ಎಲ್ಲ ಮನೆ ಬಿಟ್ಟೋ ಬಂದಿರು ಮಠದಾಗ. ಅಂದ್ರೆ ಪತ್ಲ ಯಾರ ಸಲುವಾಗಿ? ನನ್ನ ಮಾತು ಎಲ್ಲರೂ ಈಗ ಆನ್ಲೈನ್ ಕೇಳಕ್ಕೆ ಹತ್ತಾರ. ನಿಮ್ಗೆ ಹೇಳ್ತೀನಿ, ಯಾರ್ಯಾರು ಅದಾರಲ್ಲ ಇವರು ಎಲ್ಲರೂ ಈ ಸದ್ದು ಆನ್ಲೈನ್ ಕೇಳಕ್ಕೆ ಹತ್ತಾರ. ನಾಳೆಗೆ ಎದಿ ಡಬ 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 ಅನ್ನಕ್ಕೆ ಶುರು ಅಕ್ಕ. ಇವರು ಪತ್ಲ ಯಾರಿಗೆ ತೊಗೊಂಡಿದ್ರಿ? ಅಂತರ್ವಸ್ತ್ರಗಳನ್ನು ಖರೀದಿ ಮಾಡಿದ್ರು ಬನಾರಸ್ ಶಹರದೊಳಗೆ. ಅವನ್ನ ಯಾರ ಸಲುವಾಗಿ ತೊಗೊಂಡಿದ್ರಿ? ಇವರು ಬಸವಾನುಯಾಯಿಗಳಲ್ಲ, ಇವರೆಲ್ಲ ಬಸವ ದ್ರೋಹಿಗಳು. ಬಸವ ತತ್ವಗಳ ಹತ್ಯೆಯನ್ನು ಮಾಡುವಂಥ ಬಸವ ದ್ರೋಹಿಗಳಿವು. ನಾ ಹೇಳ್ತೇನೆ, ನಮಗೆ ಎಷ್ಟು ಸಾಧ್ಯ ಐತೆ ನಮ್ಮ ಜೀವನದೊಳಗೆ ನಾವು ಬಸವಣ್ಣನ ಅಳವಡಿಸ್ಕೊಳ್ತೇವೆ. 100ಕ್ಕೆ 100 ಅಳವಡಿಸ್ಕೊಳ್ಳೋಕೆ ನನಗೆ ಆಗೋದಿಲ್ಲ. ಯಾಕಂದ್ರೆ ಬಸವಣ್ಣವ್ರು ಹೇಳ್ಯಾರ, ಹೊನ್ನಿನೊಳಗೊಂದೊರೆ, ಅನ್ನದೊಳಗೊಂದಗುಳ, ವಸ್ತ್ರದೊಳಗೊಂದೆಳೆ, ಇಂದಿಂಗೆ ನಾಳಿಂಗೆ ಬೇಕೆಂದೆ ನಾದಡೆ, ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅಂತ ಬಸವಣ್ಣವ್ರು ಹೇಳಿದರು. ಬಸವಣ್ಣವ್ರಿಗೆ ಸಾಧ್ಯ ಆಗಿರ್ಬೇಕು, ನನಗೆ ಆಗೋದಿಲ್ಲ. ನಮ್ಮದು ಮಠ ಐತಿ, ದಿನ 4,000 ಮಂದಿ ಉಣ್ಣಾಕೆ ಬರ್ತಾರೆ. ಮತ್ತು ಇವತ್ತ ಜಾಳ ಮಾಡಿದ್ನಂದ್ರೆ ನಾಳೆಗೆ ಯಾರಿಗೆ ಹಾಕೋದು? ಮಠದಾಗ 1000 ಮಂದಿ ಕೆಲಸ ಮಾಡೋರು ಅದಾರ, ತಿಂಗಳ ಕೊನೆಗೆ ಪಗಾರ ಎಲ್ಲಿ ತಂದು ಕೊಡಲಿ? ನನಗೆ 100ಕ್ಕೆ 100 ಆಗೋದಿಲ್ಲ. ದೇಶ ವಸ್ತು ಕಾಲ ಪರಿಸ್ಥಿತಿಗಳಿಗೆ ಅನುಸಾರವಾಗಿ ಸ್ವಲ್ಪ ಬದಲಾವಣೆ ಬರಲೇಬೇಕಾಕೈತಿ. ನಾವು ತರದೇ ಇದ್ದರೂ ಸಹಿತ ನಾನು ಅವ್ರಿಗೆ ಹೇಳ್ತೇನೆ, ನೀವೆಲ್ಲ ಇಷ್ಟು ಮಂದಿ ಇದ್ದೀರಪ್ಪ, ಬಸವಣ್ಣನ ತತ್ವ ಹೇಳ್ತೀರಿ, ಈ ವಚನಕ್ಕೆ ಏನು ಉತ್ತರ ಹೇಳ್ತೀರಿ? ಒಬ್ಬರ ಹೇಳ್ರಿ. ನೀವು ಯಾರೂ ಒಂದು ಅಗಳು ಸಹಿತ ಸಂಜೆ ಮುಂದೆ ನಾಳೆಗೆ ಅನ್ನೋ ಸಲುವಾಗಿ ಇಟ್ಕೋಬಾರ್ದು ಅನ್ನ ನಿಮ್ಮ ಮಠದಾಗ, ಹೌದಾ? ಒಂದು ಬಟ್ಟೆನೂ ಸಹಿತ ಹರಿದ್ರೆ ಮತ್ತೊಂದು ನಾಳೆಗೆ ಅಂತ ಇಟ್ಕೋಬಾರ್ದು ನೀವು. ಇವತ್ತು ನಾಳೆಗೆ ಎಷ್ಟು ಬೇಕು ಅಷ್ಟೇ ಇಟ್ಕೋಬೇಕು. ಒಂದು ದುಡ್ಡೂ ಸಹಿತ ನಾಳೆಗೆ ಅಂತ ಇಟ್ಕೋಬಾರ್ದು. ನೀವು 30 ಕೋಟಿ 40 ಕೋಟಿ ಡಿಪಾಸಿಟ್ ಕುಂಡಿ ಬುಡಕ್ಕೆ ಇಟ್ಕೊಂಡು ಕೂತಿರಲ್ಲ, ಇದು ಬಸವ ತತ್ವ ಏನು ಅಂತ ನಾನು ಅವ್ರಿಗೆ ಕೇಳೋದು. ಇದು ಯಾವ ಬಸವ ತತ್ವಪ್ಪ ನಿಮ್ದಂತ ಕೇಳಕತ್ತೀನಿ. ಇರಲಿಲ್ಲ ಅಂದ್ರೆ ಹೇಳ್ರಿ, ಎಲ್ಲನೂ ಆಗೋದಿಲ್ಲ ಅಲ್ರಿ, ಈಗ ಒಂದು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗ್ತದೆ. ನಾವು ಮನಸ್ಸ ಪ್ರಾಮಾಣಿಕವಾಗಿ ಹೇಳ್ತೇನೆ, ನಮಗೆ ಆಗೋದಿಲ್ಲಪ್ಪ ಎಲ್ಲನೂ. ಯಾರು ಬೇಕಾದವ್ರು ಹೇಳ್ರಿ, ನೀವು ಸಹಿತ ಇಂಥ ಜೀವನ ಇವತ್ತು ನಮಗೆ ಸಾಗಿಸ್ಲಿಕ್ಕೆ ಆಗ್ತೈತೇನೋ ಅಂತ. ಆಗೋದಿಲ್ಲ. ಜಡ್ಡ ಜಾಪತ್ರಿ ಬಿದ್ದರೆ ಏನು ಮಾಡೋದು? ಮನ್ಯಾಗ ಮಕ್ಕಳು ಮರಿ ಲಗ್ನ ಅಂತ ಬರ್ತಾವೆ, ಲಗ್ನಕ್ಕೆ ಇಂದಿಂಗೆ ನಾಳಿಂಗೆ ಬೇಕೆಂದೆ ನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಅಂದ್ರಿ, ನಾಳೆ ಮಕ್ಕಳ ಲಗ್ನ ಹೆಂಗೆ ಮಾಡೋದು? ಆಕಸ್ಮಿಕವಾಗಿ ಮುಪ್ಪಿನ ಕಾಲಕ್ಕೆ ತಂದೆ ತಾಯಿ ಜಡ್ಡು ಬಿದ್ದು ಅಂದ್ರೆ ಅವ್ರಿಗೆ ರೊಕ್ಕ ಇಲ್ಲಿಂದ ತರೋದು. ಇಂಥ ಸಂಸಾರ ಇವತ್ತು ಮಾಡೋಕ್ಕೆ ಸಾಧ್ಯ ಐತನೋ? ಸಾಧ್ಯ ಇಲ್ಲ. ಇಲ್ಲದನ್ನು ಇಲ್ಲ ಅಂತ ಹೇಳ್ಬೇಕು. ನಾವು ಬಸವಣ್ಣನಿಗೆ ಕ್ಷಮಾ ಕೇಳ್ತೇವೆ, ಯಪ್ಪ ನೀ ಹೇಳಿದಿ, ಆದರೆ ಇವತ್ತಿನ ದಿನಮಾನದೊಳಗೆ ನಮ್ಮಿಂದ ಅದು ಆಗೋದಿಲ್ಲ ಅಂತ ಇಷ್ಟ ಅಲ್ಲ ಹೇಳೋದು. ಇದನ್ನು ಬಿಟ್ಟರೆ ಮತ್ತೇನೈತಿ? ಆದ್ರೆ ಎಲ್ಲಿದರ ತಂದು ಎಲ್ಲಿದರ ಹಚ್ಚಿ ಬಸವಣ್ಣವ್ರ ಹೆಸರು ಕೆಡಿಸ್ಬೇಡ್ರಿ ಅಂತ. ಅದ್ರ ಸಲುವಾಗಿ ನಾ ಏನು ಭಾಳ ಹೇಳೋದಿಲ್ಲ. ಭಾಳ ಹೇಳೀನಿ, ನನ್ನ ಹತ್ರ ಮಸಾಲೆ ಭಾಳ ಐತಿ, ತಿಳಿತಿಲ್ಲ. ಇನ್ನು ಭಾಳ ದಿವಸ ಅಡುಗೆ ಮಾಡಿದ್ರು ತೀರ್ಲಾರ್ದಷ್ಟು ಮಸಾಲೆ ಐತಿ. ಅವ್ರಿಗೆ ಗೊತ್ತಿರ್ಬೇಕು ಅಷ್ಟ ಯಾರನ್ನ ತಡವೀವಿ ನಾವು ಅನ್ನೋದು. ಯಾವ ಮನುಷ್ಯನ ತಡೋಬಾರ್ದಾಗಿತ್ತಲ್ಲ ಆ ಮನುಷ್ಯನ ತಡವೀರಿ ನೀವು. ಅವನಂತೇಳಿ ಮಸಾಲೆ ಭಾಳ ಐತಿ ನಿಮ್ಮದು, ಇಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ನಾ ಅದನ್ನು ಯಾವಾಗಲೂ ದುರುಪಯೋಗ ಪಡಿಸ್ಕೊಳ್ಳೋವಲ್ಲ. ನಾನು ಇವತ್ತೂ ಸಹಿತ ನಿಮ್ಗೆ ವಿನಂತಿ ಮಾಡ್ಕೋತೀನಿ ಅವ್ರಿಗೆ, ಬಸವಣ್ಣನ ಹೆಸರಿನಿಂದ ಹಿಂದೂ ಧರ್ಮ ಹಾಳು ಮಾಡಬೇಡ್ರಿ. ನಂದಿಷ್ಟೇ ಕಾಳಜಿ, ಮತ್ತೊಂದು ಏನೂ ಇಲ್ಲ. ಇದನ್ನು ಕೈ ಬಿಟ್ಬಿಡ್ರಿ, ನಾಳೆಗೆ ನಿಮ್ಮನ್ನು ಬಿಡ್ತೇನೆ. ನೀವು ಬಿಡಂಗಿಲ್ಲ ಅಂದ್ರಿ. ಇನ್ನೊಂದು ನಾ ಇವ್ರಿಗೆಲ್ಲ ಕೇಳಿದೆ, ನೋಡಪ್ಪ ಬಸವಣ್ಣನ ತತ್ವ ಹೇಳ್ತೀರಿ, ಬಸವಣ್ಣ ಸಮಾನತೆಯ ತತ್ವ ಎಲ್ಲ ಜಾತಿಯವ್ರನ್ನೂ ಕರ್ಕೊಂಡು ಬಂದ ಅನುಭವ ಮಂಟಪ. ಡೋಹಾರನ್ನ ಕರ್ಕೊಂಡು ಬಂದ, ಸಮಗಾರನ್ನ ಕರ್ಕೊಂಡು ಬಂದ, ಎಲ್ಲರನ್ನೂ ಕರ್ಕೊಂಡು ಬಂದು ಏಕಪಂಕ್ತಿ ಭೋಜನ ಮಾಡಲಿಕ್ಕೆ ಹಚ್ಚಿದ 12ನೇ ಶತಮಾನದೊಳಗೆ. ಸಮಗಾರ ಹರಳಯ್ಯನವ್ರ ಮಗಳನ್ನು ಮಧುವರ್ಸನ ಮಗನಿಗೆ, ಶೀಲವಂತನಿಗೆ ಕೊಡಿಸಿ ಮದುವೆ ಮಾಡಿದರು ಬಸವಣ್ಣವರು. ನೀವು ಎಷ್ಟು ಮಂದಿ ಮಾಡಿರಪ್ಪ? ನನ್ನ ಪ್ರಶ್ನೆ ಪ್ರತಿ ಸಾರಿ ಅವ್ರಿಗಿದೆ. ಇಷ್ಟು ಮಂದಿ ಇಷ್ಟು ಮಠಗಳು ಕಟ್ಕೊಂಡಿದ್ದೀರಿ ನೀವು. ಆಮ್ಯಾಗ ಇವ್ರು ಬಿಡ್ರಿ, ಇವ್ರೇನು ಮಾಸ್ತರುಗಳು ಏನು ಈಗ ದೊಡ್ಡ ದೊಡ್ಡ ಪಂಡಿತರಾಗಿ ತಿರುಗಾಡ್ತಾರೆ, ಕೆಲವು ಮಂದಿ ವ್ಯಾಪಾರಿಗಳು ಏನು ತಿರುಗಾಡ್ತಾರೆ. ಬಸವಣ್ಣನ ಬಗ್ಗೆ ಏನು ಮಕ್ಕಳು ವಚನದ ಇದ್ರಾಗ ಹುಚ್ಚಿ ಬಿದ್ದಾರೆ ನೀವು ಮಕ್ಕಳು ಅನ್ನಂಗೆ ಮಾತಾಡ್ತಿರ್ತಾರೆ. ನಾ ಅವ್ರಿಗೆ ಕೇಳಿದೆ, ನಿಮ್ಮ ಮನ್ಯಾಗ ಮದುವೆ ಆಗ್ಯಾವನಪ್ಪ ಅಂತ. ಆಗ್ಯಾವ್ರಿ ಅಂದರು. ಹೆಂಗೆ ಮಾಡೀರಿ? ಬಸವ ತತ್ವದಂಗೆ ಮಾಡೀವ್ರಿ ಅಂದ್ರೆ ಹೂವು ಹಾಕಿ ಮಾಡೀವಿ. ಅಲ್ರೋ, ಬಸವಣ್ಣ ಸಮಗಾರ ಹರಳಯ್ಯನವ್ರ ಮಗಳನ್ನು ಮಧುವರ್ಸನ ಮಗ್ಗ ಕೊಟ್ಟ, ಬ್ರಾಹ್ಮಣನ ಮಗ್ಗ ಕೊಟ್ಟು ಮದುವೆ ಮಾಡಿಸಿದ್ದ. ನಿಮ್ಮ ಮಕ್ಕಳನ್ನು ಯಾರಾದರೂ ನಮ್ಮ ಹರಳಯ್ಯನವ್ರ ಮನೆಗೆ ಕೊಟ್ಟಿರೇನು, ಸಮಗಾರ ಹರಳಯ್ಯನವ್ರ ಮನೆಗೆ ಅಂತ ಕೇಳಿದ್ದು ನಾನು.
ಇವತ್ತಿನ ತನಕ ಒಬ್ಬನೂ ಕೊಟ್ಟಿಲ್ಲ. ಆಣಿ ಮಾಡಿ ಹೇಳವ್ರು, ಒಬ್ಬ ಬಸವ ತತ್ವ ಹೇಳವನು ಕೊಟ್ಟಿಲ್ಲ. ನನ್ನ ಹತ್ರ ಬಾ ಅಂತ ಹೇಳಿದ್ನ. ನಾವು ವರ್ಷ 4 ಲಗ್ನ, ಸಮಗಾರ ಹರಳೈನ ಮಕ್ಕಳನ್ನ ವ್ಯಾಪಾರಿಗಳ ಮನೆಗೆ ಕೊಡಿಸ್ತೀನಿ, ವ್ಯಾಪಾರಿಗಳ ಮಕ್ಕಳನ್ನ ಸಮಗಾರ ಹರಳೈನ ಮನೆಗೆ ಕೊಡಿಸ್ತೀನಿ, ಬರ್ರಿ ನೀವು ತೋರಿಸ್ತೀನಿ ಅಂತ ಹೇಳಿದ್ನಿ. ನಾ ಬರೇ ಮಾತಾಡೋ ಮನುಷ್ಯ ಅಲ್ಲ, ಮಾಡಿ ತೋರಿಸ್ತೇನೆ. ಹರಳೈನವ್ರಂದ್ರೆ ಏನ್ರಿ? ಅಲ್ರಿ, ತಮ್ಮ ತೊಡಿ ಚರ್ಮಾನ ತೆಗೆದು ಬಸವಣ್ಣವ್ರಿಗೆ ಆವಿಗೆ ಮಾಡಿಕೊಟ್ಟವ್ರು. ಎಂಥ ಶ್ರದ್ಧೆ, ಎಂಥ ಭಕ್ತಿ. ಆ ಹರಳಯ್ಯ ನಮಗೆಲ್ಲ ಆದರ್ಶ. ಇವತ್ತು ಆ ಹರಳೈನ ಸಮಾಜ ಇವತ್ತು ಸಹಿತ ಧರ್ಮ ಬಿಟ್ಟಿಲ್ಲ, ನಮ್ಮ ಧರ್ಮ ಬಿಟ್ಟಿಲ್ಲ. ಯಾರ್ಯಾರೋ ಧರ್ಮ ಬಿಟ್ಟು ಬೇರೆ ಧರ್ಮಕ್ಕೆ ಹೋದರು, ಆದರೆ ಸಮಗಾರ ಹರಳೈನ ಸಮಾಜ ಇವತ್ತೂ ಸಹಿತ ಹರಳೈನವ್ರ ಮೇಲೆ, ಲಿಂಗದ ಮೇಲೆ ಎಷ್ಟು ನಿಷ್ಠೆ ಐತಂದ್ರೆ ನಮ್ಮನ್ನು ಬಿಟ್ಟು ಹೋಗಿಲ್ಲ ಅವ್ರು. ನಾನು ನಮ್ಮ ಜಿಲ್ಲಾದಾಗ ಒಂದೇ ಕಮ್ಯುನಿಟಿ ಹಿಡ್ದೀನಿ, ವಾರಕ್ಕೆ 50 ಮಂದಿನ ಹೊಳ್ಳಿ ತಂದೀನಿ. ಹಿಂದೂ ಧರ್ಮಕ್ಕೆ 25,000ಕ್ಕಿಂತಲೂ ಹೆಚ್ಚು ಪರಿವಾರಗಳನ್ನು ಕ್ರಿಶ್ಚಿಯನ್ ಧರ್ಮಕ್ಕೆ ಹೋದವ್ರನ್ನ ಮತ್ತೆ ತಿಳಿಸಿ ಹೇಳಿ ಹೊಳ್ಳಿ ಕರ್ಕೊಂಡು ಬಂದೀನಿ. ನನ್ನ ಟಾರ್ಗೆಟ್ ಐತಿ 2 ವರ್ಷದಾಗ 1 ಲಕ್ಷ ಪರಿವಾರಗಳನ್ನು ತರಬೇಕು ಅಂತ. ನಾವು ಹೊಳ್ಳಿ ಕರ್ಕೊಂಡು ಬಂದವ್ರು ಪುಣ್ಯಾತ್ಮರು ಒಬ್ಬರು ಹೋಗಿಲ್ಲ ಮತ್ತೆ ಹೊಳ್ಳಿ. ಇಷ್ಟೇ ಅಲ್ಲ, ಅವ್ರನ್ನ ಕರ್ಕೊಂಡು ಬಂದು ಬಿಟ್ಟಿಲ್ಲ. ಅವ್ರಿಗೆ ಹೇಳೀನಿ, ಈ ಮಠ ನಿಮ್ಮದು, ನನಗೆಷ್ಟು ಅಧಿಕಾರ ಐತೆ ಅಷ್ಟೇ ಅಧಿಕಾರ ನಿಮಗೂ ಐತಿ. ನಾ ಪ್ರತಿ ವರ್ಷ ನಿಮ್ಮ ಮನೆಗೆ ಬರ್ತೀನಿ, ನಮ್ಮ ಸನ್ಯಾಸಿಗಳು ಬರ್ತಾರೆ, ನಿಮ್ಮ ಮನೆಯೊಳಗೆ ಪ್ರಸಾದ ಮಾಡ್ತಾರೆ, ಪೂಜಾ ಮಾಡ್ತಾರೆ, ಭಜನೆ ಮಾಡ್ತಾರೆ, ಆರತಿ ಮಾಡ್ತಾರೆ. ಯಾವಾಗಿನಿಂದ ಶುರು ಮಾಡಿನ ಅವಾಗಿನಿಂದನೂ ನಮ್ಮ ಮಠದ ಸನ್ಯಾಸಿಗಳನ್ನು ಪ್ರತಿ ವರ್ಷ ಯಾರ್ಯಾರು ಮರಳಿ ಬಂದಾರ, ಯಾರು ಬಂದಿಲ್ಲ, ಎಲ್ಲ ಸಮಗಾರ ಬಂಧುಗಳ ಮನೆಗೆ ನಾ ಮಂದಿನ ಕಳಿಸ್ತೀನಿ. ನಮ್ಮ ಸನ್ಯಾಸಿಗಳನ್ನ ನಾನು ಹೋಗ್ತೀನಿ, ಹೋಗಿ ಅವ್ರ ಮನೆಯೊಳಗೆ ಪ್ರಸಾದ ಮಾಡಿ ಬರ್ತೇನೆ. ನಾ ಬರೇ ಬಸವಣ್ಣನ ತತ್ವ ಬಾಯಿಂದ ಹೇಳೋ ಮನುಷ್ಯ ಅಲ್ಲ. ಆದ್ದರಿಂದ ಹರಳೈನವ್ರನ್ನ ಎಷ್ಟು ಸ್ಮರಿಸಿದ್ರೂ ಕಡಿಮೆ ಐತಿ. ಒಟ್ಟು ಈ ಕಾರ್ಯಕ್ರಮದ ಸಾರಾಂಶ, ನೀವೊಬ್ಬ ಸ್ವಾಮಿಗೆ ಹಿಂಗೆ ಮಾಡಿ ಅವನ ಬಾಯಿ ಕಟ್ಟಬೇಕು, ಅವನ ಕಾಲು ಕಟ್ಟಿ ಹಾಕಬೇಕು ಅಂತೇನು ಕರ್ನಾಟಕ ಸರ್ಕಾರದವರೇ ಆಗಲಿ, ಆ ವಿಜಯಪುರದ ಉಸ್ತುವಾರಿ ಮಂತ್ರಿಗಳೇ ಆಗಲಿ, ಏನು ಕೆಟ್ಟ ಕೆಲಸ ಮಾಡಿದ್ರಿ. ಆಗಲೇ ನಮ್ಮ ಈಶ್ವರಪ್ಪನವ್ರು ಹೇಳಿದ್ರಲ್ಲ, ಕಾಡಸಿದ್ದೇಶ್ವರ ಸ್ವಾಮಿಗಳು ಕ್ಷಮಾ ಕೇಳಬೇಕು ಅಂಥೇಳಿ. ಅಲ್ಲಿ ನಾ ಏನು ತಪ್ಪು ಮಾಡೀನಿ ಅಂತ ಕ್ಷಮಾ ಕೇಳಿ, ಕ್ಷಮಾ ಕೇಳುವಂಥ ಅವಧಿ ಇದ್ರೂ ಉದ್ದಕ್ಕೆ ಬೀಳ್ತೀನಿ. ನನಗೇನು, ನಾ ರೈತರಿಗೆ ಉದ್ದಕ್ಕೆ ಬಿದ್ದೀನಿ ಪೂಜಾ ಮಾಡಿ. ಅಮರೇಶ್ವರ ದೇವ್ರ ಮಠದಾಗ ರೈತರ ಪಾದ ಪೂಜಾ ಮಾಡಿದೆವು. ಪಾದ ಪೂಜಾ ಮಾಡಿದಾಗ ನಾ ರೈತರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದೆ, ನಮ್ಮ ದೇವ್ರು ನೀವು ಅಂತ. ನನಗೇನು ಅದ್ರ ಬಗ್ಗೆ ಇದು ಇಲ್ಲ. ತಪ್ಪಿದ್ರೆ ಅಂತಲ್ಲ, ರೈತರ ಬಗ್ಗೆ ಇದು. ಈ ಮನುಷ್ಯ ನಮ್ಮನ್ನು ಕೇಳ್ತಾನ, ಸ್ವಾಮಿಗಳ ಕ್ಷಮಾ ಕೇಳಿದ್ರೆ ನಾವು ಬಿಜಾಪುರ ಜಿಲ್ಲಾದಾಗ ಬಿಜಾಪುರ ಜಿಲ್ಲಾದ ಮಾಲಕ್ ನೀನ ಅನಪ್ಪ ಅಂತ ಅನಿಸ್ತು ನಮಗೆ. ಇಲ್ಲ, ನಾವು ಇಡೀ ರಾಜ್ಯಕ್ಕೆ ಅವ್ರನ್ನ ಬಂದ್ ಮಾಡ್ತೀವಿ ಅಂತಂದು. ಪುಣ್ಯಾತ್ಮ, ಅಧಿಕಾರ ಶಾಶ್ವತ ಅಲ್ಲಪ್ಪ, ಇಂದಿಲ್ಲ ನಾಳೆ ಬದಲಿ ಆಕ್ಕೈತಿ. ಯಾರು ನಾವೇನು ಅಮರ ಪಟ್ಟಿ ಕಟ್ಕೊಂಡು ಬಂದೀವೇನು? ಇಲ್ಲ. ದಯವಿಟ್ಟು ಹಂಗೆ ಮಾತಾಡೋಕ್ಕೆ ಹೋಗಬೇಡ. ಇವತ್ತದಿ ನಾಳಿಲ್ಲ. ಹಿಂಗೆ ನೀವು ಮಾತಾಡಿದ್ದನ್ನು ಮಂದಿ ಕೇಳಿದ್ರು ಇಲೆಕ್ಷನ್ ತನ ನೆನಪಿನಾಗ ಇಟ್ಕೊಂಡ್ರಂತಂದ್ರೆ ನೀ ಏನು ಹೊಳ್ಳಿ ಬರೋದಿಲ್ಲ. ಇಲೆಕ್ಷನ್ ತನ ನೆನಪಿನಾಗ ಇಟ್ಕೊಂಡ್ರಂದ್ರೆ ಇರಲಿಲ್ಲ ಅಂದ್ರೆ ನಾವು ಒಮ್ಮೊಮ್ಮೆ ಇಲೆಕ್ಷನ್ ಬಂದಾಗ ಹೋಗಿ ನೆನಪು ಮಾಡಿ ಕೊಟ್ಟು ಬಂದೆ ಅಂದ್ರೆ ನೀವು ಉಳಿದಿಲ್ಲ. ತಿಳಿತಿಲ್ಲ, ನನಗೆಲ್ಲ ಬರ್ತಾವೆ. ನಮ್ಮಲ್ಲೊಬ್ಬ ಮಿನಿಸ್ಟ್ರ್ ನಮ್ಮ ಮಠಕ್ಕೆ ಹಿಂಗೆ ತೊಂದರೆ ಮಾಡಿದ ಕೂಡಲೇ ನಾವು ಒಬ್ಬನ್ನ ಕಳಿಸಿದೆ, ಈ ಸರಿ ಇವ ಬೀಳ್ಬೇಕು ನೋಡು ಅಂತ. ಅವ ಪ್ರತಿ ಸಾರಿ 40,000 ಹೋಟ್ಲೆ ಲೀಡ್ಲೇ ಬರ್ತಿದ್ದ. 40,000 ಹೋಟ್ಲೆ ಮಕ್ಕೊಂಡ. ಅವ ಗೊತ್ತಾಗಲಿಲ್ಲ ಯಾರು ಕೆಡವಿದ್ರಂತ. ಒಬ್ಬ MP ಅದ, ನಾವು ಶೇತಕರಿ ಕಾಮಗಾರ ಪಾರ್ಟಿ ಅಂತ ತಿಳ್ಕೊಂಡು ಅವ ಏನು ಪ್ರಚಾರ ಮಾಡ್ತಾನೆ. ನಾವೊಂದು ಸಭಾದಾಗ ಹೋಗಿದ್ದೆ, ಹಿಂಗೆ ಏನೋ ಅಪಮಾನಾಸ್ಪದವಾಗಿ ಮಾಡಿ ಎದ್ದು ಹೋಗಿಬಿಟ್ಟ. ಅಲ್ಲಿಂದ ಧರ್ಮದ ಬಗ್ಗೆ ಏನೋ ಮಾಡಿ ಹೋದ ಕೂಡಲೇ ಬರಲಿ ತಡಿ ಟೈಮ್ ಅಂತ ಸುಮ್ಮ ಕುಂತ ಕೂಡಲೇ ಮುಂದೆ ಇಲೆಕ್ಷನ್ ಬಂತು. ಅವ ಎಲ್ಲ ಕಡೆ ಪ್ರಚಾರ ಮಾಡ್ತ. 2 ಸಾರಿ MLA ಇದ್ದ, 2 ಸಾರಿ MP ಆಗಿ 3ನೇ ಸಾರಿಗೆ ನಿಂತಿದ್ದ. ನಾ ಆರಿಸಿ ಬರೋದ್ರಾಗ ಏನೂ ಸಂಶಯ ಇಲ್ಲ, ಮೋದಿಯವ್ರಿಗಿಂತಲೂ ನಾ ಹೆಚ್ಚು ಓಟ್ ತೊಗೋಬೇಕು ಈ ಸರಿ, ಇಷ್ಟರ ಸಲಾಗಿ ನನ್ನ ಪ್ರಯತ್ನ ಐತಂತ. ಅವ 1,45,000 ಬೆದ್ದ. ಅವ ಗೊತ್ತಾಗಲಿಲ್ಲ ಯಾರು ಕೆಡವಿದ್ರಂತ. ಹಿಂದಾಗಡೆ 6 ತಿಂಗಳ ಮ್ಯಾಗ ಗೊತ್ತಾದ ಕಾಡಸಿದ್ದೇಶ್ವರ ಸ್ವಾಮಿ ಕೆಡಿಯೋದಂತ.
ಹ್ಯಾಂಗೆ ಕೆಡವಿದ್ರು ಇವರು, ಯಾವಾಗಾರು ಕೆಡವಿದ್ರು, ಎಲ್ಲಿ ಒಟ್ಟು ಅಲ್ಲಿ ಬಂದಿದ್ದಲ್ಲಿ ಸಹಿತ ಅಲ್ಲಿ ಹೋಗೋ ಅವಶ್ಯಕತೆನೇ ಇಲ್ಲ ನನಗೆ. ಅದಕ್ಕೆ ನಾನು ಯಾವ ನೇತಾರ ಹತ್ರ ಯಾವಾಗಲೂ ಹೋಗೋದಿಲ್ಲ, ಅವ್ರ ಗದ್ದಲ್ದಾಗ ಬೀಳೋದಿಲ್ಲ. ನಮ್ಮ ಧರ್ಮದಾಗ ಕೈ ಹಾಕಿದ್ರು ಅಂದ್ರೆ ನಿಮ್ಮನ್ನು ಬಿಡೋದಿಲ್ಲ. ನನ್ನ ವೈಯಕ್ತಿಕ ನೀ ಏನು ಮಾತಾಡೋದು ಮಾಡೋದು ಮಾಡ್ತು, ಆದ್ರೆ ನಮ್ಮ ಧರ್ಮದ ಬಗ್ಗೆ ಕೈ ಹಾಕಿದೆ ಅಂದ್ರೆ ನಿನ್ನ ಬಿಡೋದಿಲ್ಲ. ದಯವಿಟ್ಟು ಎಲ್ರಿಗೆ ನನ್ನ ಇದು ನಾನೇನು ಅಹಂಕಾರದಿಂದ ಈ ಮಾತು ಹೇಳೋದಿಲ್ಲ, ನಿಮ್ಮೆಲ್ಲರ ಪರವಾಗಿ ಈ ಮಾತು ಹೇಳೋದು. ನೀವೆಲ್ಲರೂ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತೀರಂತ ನಿಮ್ಮ ಧೈರ್ಯದ ಮ್ಯಾಗ ಹೇಳ್ತೇನೆ ನಾನು. ಮತ್ತು ನೀವು ಸ್ವಾಮಿ ಹಿಂಗಂದ ನಾನು ಹೆಂಗೆ ಮಾಡ್ತಾನೆ ನೋಡು ನೀವು ನನ್ನ ತಂದಿರಿ ಮತ್ತು ನಾಳೆಗೆ ಹಂಗಿಲ್ಲ. ಯಾಕಂದ್ರೆ ನೀವು ನೋಡ್ರಿ, ಈಗ ಕಮೆಂಟ್ಗಳು ಏನು ಇರ್ತಾವಲ್ಲ, ಇವ್ರು ಏನೇನು ಬರೆದಿರ್ತಾರೆ, ಪೋಸ್ಟ್ ಹಾಕಿರ್ತಾರೆ, ಅದ್ರ ಕೆಳಗೆ ಕಮೆಂಟ್ ಓದಿದ್ರೆ ಅಂದ್ರೆ ಊರ್ಲು ಹಾಕ್ಕೊಂಡು ಸಾಯ್ಬೇಕು ಅವ್ರು. 100ರೊಳಗೆ 94 ಕಮೆಂಟ್ಸ್ ನಮ್ಮ ಪರವಾಗಿರ್ತಾವೆ, ಒಂದು 5-6 ಅಷ್ಟೇ ಅವ್ರ ಪರವಾಗಿರ್ತಾವೆ. ಅಂದ್ರೆ ನೀವೆಲ್ಲರೂ ಅದಿರಂತ ಅರ್ಥ ಆತಿಲ್ಲ. ಇಂಥ ಈ ಸಮಾರಂಭಕ್ಕೆ ನಾವೊಬ್ಬನೇ ಅಂತಲ್ಲ, ನಾವೊಬ್ಬ ಮುಖ ಬರೇ, ನಮ್ಮ ಹಿಂದಿರುವಂಥ ಎಲ್ಲ ಶಕ್ತಿ ಇಲ್ಲಿ ನಮ್ಮ ಪೂಜ್ಯರದಾರ. ಎಲ್ಲ ಪೂಜ್ಯರು ಇದಕ್ಕೆ ಗಟ್ಟಿಯಾಗಿ ನಿಂತರು ಅಂತ ತಿಳ್ಕೊಂಡು ನಾವು ಇದನ್ನು ಎದುರಿಸ್ಲಿಕ್ಕೆ ಸಾಧ್ಯ ಆಯ್ತು. ಈ ಪೂಜ್ಯರು ಒಂದು ವೇಳೆ ನಮ್ಮ ಜೊತೆ ಇರಲಿಲ್ಲ ಅಂದ್ರೆ ನಾವು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂತಂದ್ರೆ ನನಗೊಮ್ಮೆ ರಾಮದೇವ್ರು ಅಂದ್ರು, ಮುಂದೆ ನೋಡಿದ್ರು 1,00,000 ಮಂದಿ ಇರ್ತಾರೆ, ಹಿಂದೆ ಹೊಳೆ ನೋಡಿದ್ರು ಒಬ್ಬರು ಇರೋದಿಲ್ಲ, ನೀವರ ಬರ್ರಿ ನನಗೂಡಂತ ಒಂದು ಸಾರಿ ನನಗೆ ರಾಮದೇವ್ ಬಾಬಾ ಅಂದ. ಬ್ಯಾಡಪ್ಪ ಅಂದೆ, ನಿಂದು ಕ್ರಾಂತಿ ಮಾರ್ಗ, ನಮ್ಮದು ಶಾಂತಿ ಮಾರ್ಗ, ನಾ ಇದ್ದದ್ರಾಗ ಆರಾಮದೀನಿ ಅಂತಂದು ನಾನು. ಆದ್ರೆ ಈ ಆಂದೋಲನದೊಳಗೆ ಈ ಬಸವ ಸಂಸ್ಕೃತಿ ಅಭಿಯಾನ ಅವ್ರು ಮಾಡಿದರು, ನಾವು ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶವನ್ನು ನಾವು ಮಾಡಿದ್ದೀವಿ. ಆದ್ರೆ ನಮ್ಮದ್ರೊಳಗೆ ನಾವು ಯಾರನ್ನೂ ಬಟ್ಟೆ ಹಾಕಿ ಕರ್ಕೊಂಡು ಬಂದಿಲ್ಲ. ಬೆಂಗಳೂರು ಪ್ರೋಗ್ರಾಮ್ ಏನು ಲಾಸ್ಟಿಗೆ ಮಾಡಿದ್ರಲ್ಲ, ಯಾರು ಎದೆ ಹರಿದ್ರು ಒಳಗೆ ಬಸವಣ್ಣ ಕಾಣ್ತಾನ ಅಂತ ಒಬ್ಬ ಹೇಳ್ತಿದ್ದ, ಏ ಕ್ಯಾಮ್ರಾ ಈ ಕಡೆ ಬಿಡು ಈ ಕಡೆ ಬಿಡು ಅಂತ ಒಬ್ಬ ಅಂತಿದ್ದ. ಏನು ನಾಚಿಗೇಡು ಸ್ವಾಮಿಗಳ್ರಿ ಇವರು. ಒಬ್ರಿಗೆ ಹೇಳ್ದೆ, ಇವ್ರು ಅದಾರಲ್ಲ, ಇವ್ರು ಎದೆ ಹರಿದ್ರೆ ಅಲ್ಲ ದಿನ ಏನು ತಿಂತಾರೆ, ಏನು ಕುಡಿತಾರೆ, ಏನು ಮಾತಾಡ್ತಾರೆ, ಇದನ್ನಾರ ವಿಚಾರ ಮಾಡ್ಬೇಕಿಲ್ಲ. ಅವ್ರೊಳಗೆ ಬಸವಣ್ಣ ಎಷ್ಟು ಇಳ್ದಾನಂದ್ರೆ ಇವ್ರು ಎದೆ ಹರಿದು ಕೂಡಲೇ ಹೆಂಗೆ ಹನುಮಂತನ ಎದ್ಯಾಗ ರಾಮ ಕಣ್ಣಲ್ಲ ಹಂಗೆ ಇವ್ರು ಎದ್ಯಾಗ ಬಸವಣ್ಣ ಕಾಣ್ತಾನಂತ ಒಬ್ಬ ಹೇಳ್ದ. ಮತ್ತೊಬ್ಬ ಅಂದ, ನಮ್ಮ ಮ್ಯಾಗ ಬೇಡ ಇವ್ರ ಮ್ಯಾಗ ಕ್ಯಾಮ್ರಾ ಬಿಡುವಂತ ಒಬ್ಬ ಅಂತಿದ್ದು. ಭಾಳ ಹೇಸಿಗನಿಸ್ತಪ್ಪ. ಇಡೀ ಜನರು ಅಂದರು, ನಮ್ಮ ಸ್ವಾಮಿಗಳು ಎಷ್ಟು ಹೀನಾಯವಾಗಿ ವರ್ತನೆ ಮಾಡ್ತಾರ ಅಂತ ನಮ್ಗೆ ಅನಿಸಿದ್ದಿಲ್ರಿ ಅಂತ ಅಂದರು ಕೆಲವು ಮಂದಿ. ಅಲ್ಲಿ ಆ ಕಾರ್ಯಕ್ರಮಕ್ಕೆ ಹೋಗಾಕ ಮಂದಿ ಸ್ವಾಮಿಗಳು ಯಾರೂ ಹೋಗಲಿಲ್ಲ. ಹೋಗ್ಲಾರ್ದಕ್ಕೆ 2 ಬಸ್ ಮಂದಿನ ಮಠದಾಗ ಆ ಕಡೆ ಈ ಕಡೆ ಕಸ ಮುಸ್ರಿ ಮಾಡ್ಕೊಂಡು ಎದ್ದು ಇರ್ತಾವಲ್ಲ, ಅವ್ರಿಗೆ ಕಾವಿ ಬಟ್ಟೆ ಹಾಕ್ಕೊಂಡು ಸ್ವಾಮಿಗಳಂತ ಒಯ್ದು ಆ ಬೆಂಗಳೂರು ಸಭಾದಾಗ ಕುಂದರ್ಸಿದ್ರು. ಇಲ್ಲಂತ ಹೇಳಿ ಗಾಡಿ ನಂಬರ್ ಸಹಿತ ಕೊಡ್ತೀನಿ ನಾನು. ಆ ಗಾಡ್ಯಾಗ ಒಬ್ಬನ್ನು ಮತ್ತೊಬ್ಬನ ನಿಮ್ಮ ಗೃಹಸ್ಥರನ್ನು ಒಬ್ಬರನ್ನೂ ಆ ಗಾಡಿಯಾಗ ಏರಿಸ್ಕೊಡ್ಲಿಲ್ಲ. ನಮ್ಮ ಪೂಜ್ಯಪಾದ್ರು ಎಲ್ಲರೂ ಅವ್ರವ್ರ ಮಠಗಳಲ್ಲಿ ಎಷ್ಟೋ ಕಾರ್ಯಕ್ರಮಗಳದಾವೆ, ಮತ್ತು ಅದರಾಗ ಇದು ಕಾರ್ಯಕ್ರಮಗಳದ ಸೀಸನ್. ಪೂಜ್ಯರು ಎಲ್ಲರೂ ತಮ್ಮ ಕಾರ್ಯಕ್ರಮಗಳನ್ನ ಬದಿಗೊತ್ತಿ ಈ ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶ ಆಯ್ತು ಅಂತ ತಿಳ್ಕೊಂಡು ಇಲ್ಲಿ ಬಂದಿದ್ದಾರೆ. ಆದ್ದರಿಂದ ಆ ಪೂಜ್ಯರ ಚರಣ ಕಮಲಗಳಲ್ಲಿ ನಾನು ಎಷ್ಟು ಕೃತಜ್ಞತೆಗಳನ್ನು ಅರ್ಪಿಸಿದ್ರು ಕಡಿಮೆನೇ ಐತೆ. ಅವ್ರು ಸಿದ್ದಣ್ಣ ಅದು ಅಂತರೂ ಅವ್ರು ಅರ್ಪಿಸಾರ, ಅವ್ರ ಕೆಲಸ ಮುಗ್ದೈತಿ. ಅವ ಸಿದ್ದಣ್ಣ ಹೇಳ್ತಿದ್ದ, ನಮ್ಮ ಸೌದಿ ಸಿದ್ದಣ್ಣ, ಅಪ್ಪರ ಸ್ವಾಮಿಗಳು 300 ಮಂದಿ ಬರ್ಬೇಕು ನೋಡ್ರಿ. ಅಲ್ಲಿ ನಾ ಹೆಂಗೆ ತರ ಒಮ್ಮರ ನೀನೇ ಹೇಳವಲ್ಲ ತಂದೆ. ಅವ ಎಲ್ಲರಿಗೂ ವಿನಂತಿ ಮಾಡಿಕೊಂಡ. ಯಾವ ಸ್ವಾಮಿಗಳು, ನಮ್ಮ ಶಂಕರಾರೂಢ ಸ್ವಾಮಿಗಳಾಗಲಿ, ನಮ್ಮ ಸೂಗೂರೇಶ್ವರ ಶ್ರೀಗಳಾಗಲಿ, ನಮ್ಮ ಜಮಖಂಡಿ ಶ್ರೀಗಳಾಗಲಿ, ನಮ್ಮ ಅಮರೇಶ್ವರ ಶ್ರೀಗಳು, ಎಲ್ಲ ಶ್ರೀಗಳು, ನಮ್ಮ ಮಣ್ಣಿಕೇರಿ ಮುತ್ಯ ಎಲ್ಲರಿಗೂ ಹಗಲು ರಾತ್ರಿ ಫೋನ್ ಮಾಡಿ, ನಮ್ಮವ್ವ ಯೋಗೇಶ್ವರಿ ಮಾತಾಜಿಯವರು, ಆಮ್ಯಾಗ ಎಲ್ಲ ಪೂಜ್ಯರು, ಯಾರ್ದು ಒಬ್ಬರದ್ದು ಇಬ್ಬರು ಅನ್ನಂಗಿಲ್ಲ. ನನಗನ್ನಿಸ್ತಿತ್ತು ನಮ್ಮವ್ವ ಅಲ್ಲಿ ಗದಿಗಿನಿಂದ ಬಂದಾಳ, ಅಕ್ಕ ಮಹಾದೇವಿ ತಾಯಿ. ಈ ಒಬ್ರಿಬ್ಬರು ಅಂತಲ್ಲಿ ಭಾಳ ಮಂದಿ ಅವ್ವಗಳದಾರ. ಅಚ್ಚ ಕಡೆ ದಂಡಿಗೊಬ್ಬಕ್ಕೆ ಅವ್ವ ಅದಾಳಲ್ಲ, ಆ ಅವ್ವ ಅವ್ರ ಗ್ಯಾಂಗ್ ಬಿಟ್ಟು ನಮ್ಮ ಗ್ಯಾಂಗ್ನಾಗ ಬಂದ. ಆ ಅವು ಏನು ಹೇಳಿದ್ಲು ಗೊತ್ತಾಯ್ತಾನೆ ಅವ್ರಿಗೆ. ಅವ್ರು ಕೇಳ್ಯಾರ, ನೀ ಅಲ್ಯಾಕೆ ಹೋಗಿದ್ದಿ ಅಂತ. ಬಸವ ತತ್ವ ಅವ್ವ ಪಾಲನೆ ಮಾಡ್ತಾಳೆ, ಮತ್ತು ನಾವು ಯಾವ ತತ್ವ ಪಾಲನೆ ಮಾಡ್ತೀವಿ? ನಾವು ಬಸವ ತತ್ವವನ್ನು ಹಗಲು ಇರುಳು ಅದ್ರ ಜೊತೆಗೆ ಬದುಕೋರು, ನಾವು ಬರೀ ಮಾತಾಡೋರಲ್ಲ.
ಆಕೆ ಅವ್ರಿಗೆ ಹೇಳ್ಯಾಳ, ನೀವು ಬಸವ ತತ್ವ ಮಾತಾಡ್ತೀರಿ, ಕಾಡು ಸಿದ್ದೇಶ್ವರ ಸ್ವಾಮಿಗಳು ಬಸವ ತತ್ವ ಪಾಲನೆ ಮಾಡ್ತಾರೆ. ಆಮ್ಯಾಗ ನಮ್ಮ ಆಪತ್ತುಗಳಲ್ಲಿ ಎಲ್ಲ ಸ್ವಾಮಿಗಳು ಏನದಾರ, ಇವ್ರು ಬಂದಷ್ಟು ನೀವು ಯಾವಾಗ ಬರ್ತೀರಿ, ಹೋಗ್ರಿ ನಾ ಅಲ್ಲೇ ಹೋಗ್ತೀನಿ ಅಂತ ತಿಳ್ಕೊಂಡು. ಯಾವಾಗ ಖರೇನ ಸುಳ್ಳು? ಖರೆ. ಪೂರಾ ಅದೇ ಗ್ಯಾಂಗ್ನಾಗ ಇರ್ತಾಳವು. ಆದ್ರೆ ನಂದಾದೇವಿ ಭಾಳ ದೊಡ್ಡ ಪರಿಶ್ರಮ ಜೀವಿ. ಹಿಂಗೆ ನಮ್ಮ ಅವ್ವಗಳೆಲ್ಲ ಅವ್ರದಾರ ಇಲ್ಲಿ. ಆದ್ರೆ ನಾನು ನಮ್ಮ ನಾ ಅವ್ರಿಗೆ ಹೇಳಿದೆ, ಬಸವಣ್ಣನ ತತ್ವ ಹೇಳ್ತಿರಲ್ಪ, 800 ವರ್ಷ ಆತು, ಹೆಣ್ಮಕ್ಳಿಗೆ ಒಂದಮ್ಮ ಮಠ ಬಿಟ್ಟು ಕೊಡ್ರಲ್ಲ ಅತ್ತಂದು ನಾನು. ಮತ್ತು ಸ್ತ್ರೀ ಪುರುಷ ಸಮಾನತೆ ಹೇಳ್ತೀರಿ, ಅವ್ವಗಳಿಗೆ ಯಾವಾರ ಒಂದು ಮಠ ಬಿಟ್ಟು ಕೊಟ್ಟಿರನಂತ ಕೇಳಿದ್ದು ನಾನು. ಇನ್ನು ಮುಂದಿಂದ ಐತದ, ನಾ ಈಗ ಹೇಳುದಿಲ್ಲ, ಮುಂದಿನ ಸರಿ ಮತ್ತೆ ಯಾವ್ರಾಗಾರ ಹೇಳ್ತೀನಿ. ಆದ್ದರಿಂದ ಎಲ್ಲ ಪೂಜ್ಯರಿಗೆ ನಾನು ಶರವಾಗಿ ನನ್ನ ಪ್ರಣಾಮಗಳನ್ನು ಹೇಳ್ತೀನಿ. ಆಮ್ಯಾಗ ನೀವೇನದಿರಲ್ಲ, ಈ ಜಮಖಂಡಿ ಮಂದಿ, ಇದು ರಬಕವಿ, ಬನಹಟ್ಟಿ, ಮಾಲಿಂಗಪುರು, ತೇರದಾಳ, ಈ ಮಂದಿ ನಿಮ್ಮ ಋಣ ನಾ ಎಷ್ಟು ವ್ಯಕ್ತ ಮಾಡಿದ್ರೂ ಕಡಿಮೆನೇ. ಆಗಲೇ ಸಿದ್ದು ಸೌದಿಯವರು ಹೇಳಿದರು, ಅಪ್ಪವ್ರ ನಮಗೇನೂ ಮಾಡಿಸ್ಕೊಡ್ಲಿಲ್ಲ ರೀ, ಎಲ್ಲರೂ ನಾವು ನಮ್ಮ ಕೈಲೇ ಏನೇನು ಹಾಕ್ಬೇಕು ಹಾಕಿದ್ದೀವಿ, ನಮ್ಗೆ ಯಾವುದೂ ಹಿಂದೆ ರಾಜಕೀಯ ಸತ್ತ ಇಲ್ಲರಿಪ್ಪ, ಯಾರೋ ಒಬ್ಬರು ಬಂದು ಹಾಕಾಕ. ಮತ್ತು ನಾ ಯಾರ ಮುಂದೆ ಹೋಗಿ ಹಿಂಗೆ ಕೈ ಬಿಡು ಚಟದವನೂ ಅಲ್ಲ. ಅವ್ರಿಗೆ ನಾವು ವಿನಂತಿ ಮಾಡ್ಕೊಂಡಿದ್ದೆ, ನೋಡಪ್ಪ ಯಾರಿಗೆ ಒಬ್ಬರಿಗೆ ಭಾರ ಆಗ್ಲಾರ್ದಂಗೆ ಮಾಡಿರಿ, ಎಲ್ಲರೂ ಹಂಚ್ಕೋರಿ ಕೆಲಸ ಅಂದಾಗ ಎಲ್ಲ ಊರವರು ನೀವು ಹಂಚ್ಕೊಂಡ್ರಿಪ್ಪ. ಹಂಚ್ಕೊಂಡ್ರಿಲ್ಲ? ನಮ್ಮ ಸಿದ್ದಣ್ಣ ಆಗಲೇ ಹೇಳಿದರು, ನಾವೆಲ್ಲರೂ ಹಂಚ್ಕೊಂಡಿವ್ರಿ ಅಪ್ಪವ್ರ, ಯಾರಿಗೆ ಭಾರ ಆಗ್ಲಾರ್ದ ಎಲ್ಲರೂ ನೀವು ಮಾಡಿರಿ, ಏನು ಕಡಿಮೆ ಬಿದ್ದದ್ದು ನಾ ಮಾಡ್ತೀನಿ ಅಂತ ಹೇಳಿದ್ದಿಲ್ಲ. ನಮ್ಮ ಸೌದಿಯವ್ರು ಏನು ಹೇಳಿದರು, ಎಲ್ಲನೂ ಮಾಡ್ರಪ್ಪ, ಏನು ಕಡಿಮೆ ಬೀಳ್ತದೆ, ಎಷ್ಟು ಬೀಳ್ತದೆ ಬೀಳಿ ಅದನ್ನು ನಾ ಮಾಡ್ತೀನಿ ಅಂತೇಳಿ. ಹಿಂಗೆ ಮಾಡಿರಿ. ಆದ್ದರಿಂದ ನಾ ಲೆಕ್ಕಪತ್ರ ಒಪ್ಸೋ ಪ್ರಶ್ನೆನೇ ಇಲ್ಲಿ, ಎಲ್ಲ ಲೆಕ್ಕಪತ್ರ ಮುಟ್ಟೆ ಹೋದು. ಆದ್ರೆ ಅವ್ರ ಲೆಕ್ಕಪತ್ರ ತೊಗೊಳ್ಳಾರ್ದು ಬಿಡೋದಿಲ್ಲ, ನಾ ಇನ್ನು ಮುಂದೈತಿ. ಆದ್ದರಿಂದ ತಮ್ಮೆಲ್ಲರಿಗೂ ಈ ಈ ರಬಕವಿ, ಬನಹಟ್ಟಿ, ಮಾಲಿಂಗಪುರು, ಜಮಖಂಡಿ, ಮುಧೋಳ, ಬೀಳಗಿ ಈ ತಾಲೂಕುಗಳ ಜನ ಏನದಿರಿ, ಇದು ನಮ್ಮ ಅಧ್ಯಾತ್ಮದ ನಮ್ಮ ತವರೂರು ಅಂದರೂ ನನಗೆ ಕಡಿಮೆನೇ ಅನ್ನಿಸ್ತೈತಿ. ಆದ್ದರಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು